ಒಂದ್ ಎಕರೆಗೆ 5 ಮೇಲೆ ತಿಂಗಳಿಗೆ 2.25 ಲೀಟರ್ 3 ಲೀಟರ್ ಲೆಕ್ಕಾಚಾರ ಕೊಡುತ್ತೆ ಗಂಟಿಗೆ ಗಂಟೆಗೆ ಗಂಟೆಗೆ ಎರಿಗೆ 2.5 ಲೀಟರ್ ಕೊಡುತ್ತೆ ಗಂಟಿಗೆ ಗಂಟೆಗೆ ಅಂದ್ರೆ ಇದು ಒಂದ್ ಗಂಟೆಗೆ ನೀವು ಹೇಳಿದ್ರಿ. ಈಗ 5 ನೇಗ್ಲು ಹೊಡೆದಿರಲ್ಲ, ಯಾವ್ಯಾವೆಲ್ಲ ಜಮೀನಲ್ಲಿ ಹೊಡೆದಿದ್ರಿ? ಎರೆ ಭೂಮಿಗೂ ಹೊಡೆದೈತಿ. ಎರೆ ಭೂಮಿಗೆ ಗಂಟಿಗೆ 2.5 ಲೀಟರ್ ಕುಡಿತೈತೆ, ಕೆಂಗ್ಳಿಗೆ ಗಂಟಿಗೆ 3 ಲೀಟರ್ ಕುಡಿತೈತೆ. ದಮ್ಮು ಐತೆ. ನಾವ್ ಹೆಂಗ ಅರೆ ಬಿಟ್ರು ಕಿತ್ಕೊಂಡ್ ಬರ್ತೈತೆ ಸರ್. ಹೆಂಗೆ ಅರೆ ಬಿಟ್ರು ಕಿತ್ಕೊಂಡ್ ಎದ್ಬೋದೈತೆ ಸರ್. ಉಳ್ಮೆ ಮಾಡ್ಕೋಬಹುದು. ಪಕ್ಕ ಉಳಿಮೆ ಮಾಡ್ಬೋದು ಸರ್. ನಿಮ್ಮ ಹೆಸರು? ಓಂಕಾರೇಶ್ವರ. ಸರ್ ನಿಮ್ದೂರು? ಚಿನೇನಟ್ಟಿ. ಸರ್ ಯಾವ ತಾಲೂಕ್ ಬರುತ್ತೆ ನಿಮ್ದು? ಹಿರಿಯೂರು ತಾಲೂಕು. ಈಗ ಹೊಸದಾಗಿ ಮಹೇಂದ್ರ 575D ಟ್ರ್ಯಾಕ್ಟರ್ ತಗೊಂಡಿದ್ದೀರಾ? ಹ್ಞೂ ಸರ್. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಫೀಡ್ಬ್ಯಾಕ್ ಹೇಳಿ. ನಿಮ್ದು ಮೊದ್ಲೇ ಏನಾದ್ರು ಗಾಡಿ ಇತ್ತಾ ಅಥವಾ? ಮಹೇಂದ್ರ ಮೊದ್ಲು ಹಳೆ ಗಾಡಿ ಇತ್ತು. ಅದು ಬೇಡ ಅಂತಂದು ಹೊಸ ಡಿಸೈನ್ ಬಿಟ್ಟು ಗಾಡಿ ತಗೊಂಡು 10 ಎಕರೆ ಡೀಸೆಲ್ ಹಾಕ್ಸ್ಕೊಂಡು 10 ಎಕರೆ ಹೊಡೆದೆ. ಚೆನ್ನಾಗ್ ಮೈಲೇಜ್ ಬಂತು. ನನಗೆ ಓಕೆ ಆಯ್ತು. ಗಾಡಿ ದಮ್ ಐತೆ, ಚೆನ್ನಾಗಿ ಮಾಡ್ಕೊಂಡೆ. ಹಳೆ ಗಾಡಿಗೂ ಈ ಗಾಡಿಗೂ ನಿಮಗೆ ಫೀಲ್ ಬೆಟರ್ ಇಲ್ಲ ಸರ್, ಹಳೆ ಗಾಡಿಗಿಂತ ಹೊಸ ಗಾಡಿನೇ ಫುಲ್ ಬೆಟರ್ ನನಗೆ ಅನಿಸಿಕೆ ಪ್ರಕಾರ. ಈಗ ಒಂದು ದಿನದಲ್ಲಿ ನೀವು ಎಷ್ಟು ಕಲ್ಟಿವೇಶನ್ ಮಾಡಿದೀರಾ? ಒಂದು ದಿನದಾಗ 15 ಎಕರೆನು ಕಲ್ಟಿವೇಶನ್ ಮಾಡಿದ್ ನಾನು. ಇದು ನೆಲದ ಮೇಲೆ ಡಿಪೆಂಡ್ ಸರ್. ಗಟ್ಟಿ ಇದ್ರೆ ಒಂದ್ ಸ್ವಲ್ಪ ಗಾಡಿನೂ ಚೆನ್ನಾಗಿ ಎಳಿತೈತೆ. ತೇವಾಂಶ ಇದ್ರೂ ನುಗ್ಗುತ್ತೆ ಗಾಡಿ, ತೇವಾಂಶ ಇಲ್ಲ ಅಂದ್ರೂ ನುಗ್ಗುತ್ತೆ ಗಾಡಿ. ಯಾವೆಲ್ಲ ಇಂಪ್ಲಿಮೆಂಟ್ ಉಪಯೋಗಿಸಿದಿರಾ ಈ ಗಾಡಿಲಿ? ಇಲ್ಲಿ 5 ಬಾಳು, ಆಮೇಲೆ 2 ಬಾಳು, ರೋಟ್ರಿ ವಾಟ್ರು ಎಲ್ಲ ಉಪಯೋಗಿಸಿದೆ ಸರ್. ಗಾಡಿ ಮಾತ್ರ ನಿಮ್ಗೆ ಸ್ಟೇರಿಂಗ್ ಬಗ್ಗೆ ಅನುಭವ ಹೆಂಗಿದೆ? ಮೊದ್ಲಿಗೆ ಸಿಂಗಲ್ ಆಕ್ಟಿಂಗ್ ಪಂಪ್ ಬರ್ತಿತ್ತು, ಅದು ಸಿಂಗಲ್ ಗಿಂತ ಇದೆ ಡಬಲ್ ಆಕ್ಟಿಂಗ್ ಪಂಪ್ ಇದೆ. ಮಾರುತಿ ಕಾರ್ ಓಡಿಸ್ದಂಗ ಈ ಗಾಡಿ ರೋಡಿ ಮೇಲೆ ಮಾರುತಿ ಕಾರ್ ಮಾರುತಿ ಕಾರ್ ಇಂದ ಸ್ಕಾರ್ಪಿಯೋ ಇದ್ದ ಓಡ್ದಂಗ ಒಂಥರ ಲೋ ಟ್ರಿಪ್ ಏನಾದ್ರು ಮಾಡಿದೀರಾ? ಮಾಡಿದ್ವಿ ಸರ್. ಲೋ ಟ್ರಿಪ್ ಇದು ಈಗ ಕೆಲವು ಗಾಡಿಗಳು ಫ್ರಂಟ್ ಲೋಡ್ ಎದ್ದೇಳುತ್ತೆ ಅಂತ ಕಂಪ್ಲೇಂಟ್ ಹೇಳ್ತಾರೆ. ಇಲ್ಲ ಸರ್, ಎದ್ದೇಳಲ್ಲ. ಏನಾದ್ರು ನಿಮಗೆ? ಇಲ್ಲ, ಎದ್ದೇಳಲ್ಲ ಸರ್. ಫುಲ್ ಪಿಕಪ್ ಐತಿ ಗಾಡಿ, ಎದ್ದೇಳಲ್ಲ. ಬೇಕಾದ್ರೆ ಹಿಂದಕ್ಕೆ ಯಾವ ಗಾಡಿನ ಕಟ್ಟಿ ಅಳ್ಕೊಂಡು ಹೋದ್ರು ದಮ್ ಇರ್ಸ ಗಾಡಿ ಎಳ್ಕೊಂಡು ಹೋಗುತ್ತೆ. ಅಂತ ನೀವು ರೆಕಮೆಂಡ್ ಮಾಡ್ತೀರಾ? ತಗೋಬಹುದು ಸರ್ ಗಾಡಿ. ಇದು ಫುಲ್ ಲೈಕ್ ಐತೆ ಸರ್. ಗಾಡಿ ಮಾತ್ರ ಫುಲ್ ದಮ್ ಐತೆ. ಬ್ಯಾಸ ಒಡೆಯರಿಗೆ ಭಾರಿ ಹೇಳಿದ್ರಿ. ಈಗ 5 ನೇಗ್ಲು ಹೊಡೆದಿರಲ್ಲ, ಯಾವ್ಯಾವೆಲ್ಲ ಜಮೀನಲ್ಲಿ ಹೊಡೆದಿದ್ರಿ? ಎರೆ ಭೂಮಿಗೂ ಹೊಡೆದೈತಿ. ಎರೆ ಭೂಮಿಗೆ ಗಂಟಿಗೆ 2.5 ಲೀಟರ್ ಕುಡಿತೈತೆ, ಕೆಂಗ್ಳಿಗೆ ಗಂಟಿಗೆ 3 ಲೀಟರ್ ಕುಡಿತೈತೆ. ದಮ್ಮು ಐತೆ. ನಾವ್ ಹೆಂಗ ಅರೆ ಬಿಟ್ರು ಕಿತ್ಕೊಂಡ್ ಬರ್ತೈತೆ ಸರ್. ಹೆಂಗೆ ಅರೆ ಬಿಟ್ರು ಕಿತ್ಕೊಂಡ್ ಎದ್ಬೋದೈತೆ ಸರ್. ಉಳ್ಮೆ ಮಾಡ್ಕೋಬಹುದು. ಪಕ್ಕ ಉಳಿಮೆ ಮಾಡ್ಬೋದು. ಇದು 5 ನೇಗ್ಲಿಗೆ ಇದು ಎಷ್ಟು ಮೈಲೇಜ್ ಬಂದಿದೆ ಒಂದ್ ಎಕರೆಗೆ? ಒಂದ್ ಎಕರೆಗೆ 5 ಮೇಲೆ ಕೆಂಗ್ಳಿಗೆ 2.25 ಲೀಟರ್ 3 ಲೀಟರ್ ಲೆಕ್ಕಾಚಾರ ಕೊಡುತ್ತೆ ಗಂಟಿಗೆ. ಎರಿಗೆ 2.5 ಲೀಟರ್ ಕೊಡುತ್ತೆ ಗಂಟಿಗೆ. ಅಂದ್ರೆ ಇದು ಗಂಟಿಗೆ 1.5 ಎಕರೆ ಉಳಿಮೆ ಮಾಡ್ತೀವಿ ಸರ್. 1.5 ಎಕರೆ ಹೊಡಿತೀರಾ? 1.5 ಎಕರೆ. 2 ಬಾಳು ಅಂದ್ರಲ್ಲ, 2 ಬಾಳು ಅಂದ್ರೆ ಎಕರೆಗೆ ಒಂದು ಅರ್ಧ ಗಂಟೆ ಹೊಡಿತೀವಿ ಸರ್. ಒಂದ್ ಎಕರೆ ಅರ್ಧ ಗಂಟೆ ಮಿತು ಇದ್ರೆ ಅರ್ಧ ಗಂಟೆ. ತೇವಾಂಶ ಕಮ್ಮಿ ಇತ್ತು ಅಂದ್ರೆ ಅರ್ಧ ಗಂಟೆ ಬೇಕು ಸರ್. ತೇವಾಂಶ ಜಾಸ್ತಿ ಇದ್ರೆ ಜಲ್ದಿ ಹೋಗುತ್ತೆ, ಬೇಗ ಆಗುತ್ತೆ. ಅಂದ್ರೆ ನೆಲದ ಮೇಲೆ ಡಿಪೆಂಡ್ ಸರ್. ಹೆಚ್ಚಾಗಿ ಯಾವ ಇಂಪ್ಲಿಮೆಂಟ್ಸ್ ಇದ್ರಲ್ಲಿ ಬಳಸಿರೋದು? ನಾವು 5 ಬಾಳು, ಕಲ್ಟಿವೇಟರ್, ರೋಟ್ರಿ, ಅದು 2 ಬಾಳು. ರೋಟ್ರಿ ಹೊಡೆದಿದಿರಲ್ಲ, ಮೇಲೆ ಚೆನ್ನಾಗಿ ಬರುತ್ತೆ. PTO ಸ್ಪೀಡ್ ಚೆನ್ನಾಗಿದೆ ಅದ್ರದ್ದು? PTO ಚೆನ್ನಾಗಿದೆ ಸರ್. ಸ್ಪೀಡ್ ಅಂದ್ರೆ ಒಂದು ರಿವರ್ಸ್ ಸ್ಪೀಡ್ ಬೇಕಾಯ್ತು, ಅದು ಹಾಕಿಲ್ಲ. ಮುಂದೆ ಸ್ಪೀಡ್ ಗೆ ಕಿತ್ಕೊಂಡು ಹೋಗುತ್ತೆ. ಎಲ್ಲ ಮುಂದೆ ಸ್ಪೀಡ್ ಗೆ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಇದು ಏನಿಲ್ಲ, ಉಪಯೋಗಿಸಿದ್ರ? ಕೆಂಗ್ಳು, ಕಲ್ನೆಲ ಎಲ್ಲ ಉಪಯೋಗಿಸಿದ್ವಿ. ಏನೇನು ಪ್ರಾಬ್ಲಮ್ ಬಂದಿಲ್ಲ. ಚೆನ್ನಾಗಿ ಪಿಕಪ್ ಕೊಡುತ್ತೆ ಗಾಡಿ. ಈಗ ರೋಟ್ರಿನ ತೋಟದಲ್ಲಿ ಹೊಡೆದಿರೋದ ಅಥವಾ ಬಯಲ್ ಜಮೀನುಗಳು? ಬಯಲ್ ಜಮೀನು ಹೊಡೆದೈತಿ. ತೋಟದಾಗ ಅಡಿಕೆ ಗಿಡದಾಗೂ ಹೊಡೆದೈತಿ. ಅಡಿಕೆ ಗಿಡದಲ್ಲೂ ಹೊಡೆದಿದ್ದೀರಾ? ಅಡಿಕೆ ಗಿಡದಾಗೂ. ಸರ್, ಈಗ ಮೊದ್ಲಿಗೆ ಹಳೆ ಮಾಡೆಲ್ ಅಲ್ಲೆಲ್ಲ ವೈಡ್ ಆಂಗಲ್ ಲೈಟ್ ಇರ್ಲಿಲ್ಲ, ನಾರ್ಮಲ್ ಇತ್ತು. ಈಗೆಲ್ಲ ವೈಡ್ ಆಂಗಲ್ ಬಲ್ಬ್ ಕೊಟ್ಟಿದ್ದಾರೆ ಮಹೇಂದ್ರದಲ್ಲಿ. ಚೆನ್ನಾಗಿ ಸರ್. ಹಳೆ ಗಾಡಿಗಿಂತ ಲೈಟಿಂಗ್ಸ್ ಹೊಸ ಗಾಡಿಗೂ ಚೆನ್ನಾಗ್ ಪಿಕಪ್ ಐತೆ. ಪಕ್ಕ ಜಮೀನ್ ಕಾಣುತ್ತೆ ನೈಟ್ ಎಲ್ಲ ಹೊಡೆದ್ರೆ. ಫುಲ್ ಪವರ್ ಐತೆ ಸರ್. ನೈಟ್ ಅಲ್ಲೆಲ್ಲ ವೈಡ್ ಆಂಗಲ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಎಲ್ಲ ಚೆನ್ನಾಗಿ ಕಾಣುತ್ತೆ. ಅಗಲ ತೊಡ್ದಂಗ ಸರ್ ಗಾಡಿ. ಸರ್, ಈಗ ಗೇರ್ ಶಿಫ್ಟ್ ಮೊದ್ಲಿಗೆಲ್ಲ ಸ್ವಲ್ಪ ಟೈಟ್ ಬರ್ತಿದ್ದು, ಈಗೆಲ್ಲ ಸ್ಮೂತ್ ಮಾಡಿದ್ದಾರೆ ಗೇರ್ ಶಿಫ್ಟ್. ಗೇರ್ ಏನು ಹಳೆ ಗಾಡಿಗೆ ಏನೊಂದ್ ಸ್ವಲ್ಪ ಹಾಕ್ಬೇಕಾದ್ರೆ ಗ್ಲೇಜ್ ಆಫ್ ಹಿಡಿದ್ರೆ ಗೇರು ಗಟ್ರಗಂಬದು. ಇದೇನಿಲ್ಲ ಸರ್, ಒಂದೇ ಪಟ್ಟು ಕ್ಷಣ ಚೆನ್ನಾಗಿ ಬೀಳುತ್ತಲ್ಲ. ಗೇರ್ ಚೆನ್ನಾಗಿ ಬೀಳುತ್ತೆ. ಪಿಕಪ್ ಹಂಗೈತೆ. ಗೇರ್ ಏನು ತೊಂದ್ರೆ ಮಾಡಲ್ಲ ಮನುಷ್ಯರಿಗೆ. ಹೋಗ್ತಲೇ ಗೇರ್ ಹಾಕ್ಬೋದು ಸರ್. ಒಳ್ಳೆ ಗಾಡಿ. ಸರ್, ಈಗ ಈ ಟ್ರ್ಯಾಕ್ಟರ್ ಬಗ್ಗೆ ಅನುಭವದ ಮಾತು ಹೇಳಿದ್ರೆ, ಈಗ ನಮ್ಮ ರೈತರುಗಳಿಗೆ ರೆಕಮೆಂಡ್ ಮಾಡ್ತೀರಾ ಇದನ್ನ? ಮಾಡ್ತೀವಿ ಸರ್. ಒಳ್ಳೆ ಪಿಕಪ್ ಐತೆ. ಚೆನ್ನಾಗ್ ತಗೊಂಡು ಚೆನ್ನಾಗ್ ದುಡಿಬಹುದು ಗಾಡಿಯ. ನಾನು ಈ ಗಾಡಿ ತಗೊಂಡು ತಿರ್ಗಾ ಇನ್ನೊಂದು ಗಾಡಿನೂ ತಗೊಂಡೆ.
ಬಂದ್ ಕೇಳ್ತಾರೆ, ಹೇಳ್ತೀನಿ ತಗೊಳ್ರಿ ಚೆನ್ನಾಗಿ ಸೂಪರ್ ಐತ್ ಗಾಡಿ ಅಂತ ಹೇಳ್ತಾ ಇದೀನಿ. ನಿಮ್ಮೂರಲ್ಲಿ ನೀವು ತಂದ್ಮೇಲೆ ಅಂದ್ರೆ ಮತ್ತೆ ಬೇರೆಯವ್ರು ಯಾರಾದ್ರೂ ಟ್ರ್ಯಾಕ್ಟರ್ಗಳು ತಗೊಂಬಂದಿದಾರ? ತಗೊಂಬಂದವ ಸರ್, 4 ಗಾಡಿ ಬಂದದ ನಮ್ಮ ಊರ್ಗಾಲಿ. ನೀವು ತಂದ್ಮೇಲೆ ತಗೊಂಬಂದಿದ್ದೀರಾ? ನಾನ್ ತಂದ ಮೇಲೆ 3 ತಿಂಗಳಿಗೆ 4 ಗಾಡಿ ಬಂದವ. ಸರ್ವಿಸ್ ಯಾವ ರೀತಿ ಕೊಡ್ತೀರಾ? ಇನ್ ಟೈಮಿಗೆ ಸರ್ವಿಸ್ ಸಿಗುತ್ತಾ? ಸಿಗುತ್ತೆ ಸರ್ ಸರ್ವಿಸ್. ನಾವು ಟೈಮಿಂಗ್ಸ್ ಹೇಳಿರ್ತಾರೆ, 250 ಗಂಟೆಗೆ ಒಂದ್ ಸರ್ವಿಸ್ ಮಾಡ್ರಿ, ಆಮೇಲೆ ಅದಾಗ್ತಿದ್ದಂಗೆ ಇನ್ನ ಒಂದ್ 205 ಗಂಟೆಗೆ ಒಂದ್ ಸರ್ವಿಸ್ ಮಾಡ್ರಿ. ಸರ್ವಿಸ್ ಮಾಡಿದ್ರೆ ಇನ್ನ ಮೈಲೇಜ್ ಬರುತ್ತೆ. ನಾನು ಒಂದ್ಸಲಿ ಸರ್ವಿಸ್ ಮಾಡಿ ನೋಡಿದೆ, ಚೆನ್ನಾಗ್ ಬಂತು ಮೈಲೇಜ್, ಚೆನ್ನಾಗ್ ಪಿಕಪ್ ಆಯ್ತು ಸರ್ ಗಾಡಿ. ಸರ್ ಮಹೇಂದ್ರ ಬಗ್ಗೆ ಮಾತಾಡಂಗಿಲ್ಲ, ಮಹೇಂದ್ರ ಮೈಲೇಜ್ ಕಿಂಗ್ ಅಂತಾನೆ ಕೊನೆಯದಾಗಿ ಈಗ ನಮ್ಮ ರೈತರಿಗೆ ರೆಕಮೆಂಡ್ ಮಾಡ್ತೀರಾ ಗಾಡಿ? ಮಾಡೇ ಮಾಡ್ತೀವಿ ಸರ್. ಇನ್ನ ಒಂದ್ 10 ಗಾಡಿ ನಮ್ಮ ಫ್ರೆಂಡ್ ಗಳೆಲ್ಲ ಕೇಳ್ತಾ ಇದಾರೆ, ನಾನ್ ಸೇಲ್ ಮಾಡೇ ಮಾಡ್ತೀನಿ. ಈ ಮಹೇಂದ್ರ ಗಾಡಿಗಳು ಬೆಂಕಿ ತುಕುಡ, ಅದು ನಾನು ಹೊಡೆದೀನಿ. ನಾನು ಸಣ್ಣ ಗಾಡಿನೂ ತಗೊಂಬಂದೆ ಅದ್ರಾಗೆ, ಅದೂನು ಚೆನ್ನಾಗೈತೆ ಅಡಿಕೆ ಗಿಡದ ಹೊಡಿಯಕ್ಕೆ, ಟ್ರಾಲಿಗೂ ವಿತ್ ಬ್ಯಾಸಕ್ಕೂ ಸೂಪರ್ ಯೂಸ್ ಮಾಡ್ಬೋದು. ಟ್ಯಾಕ್ಟ್ರಿ ಸೂಪರ್ ಆಗಿದೆ, ತಗೊಳ್ರಿ, ದುಡಿರಿ, ಪ್ರಾಬ್ಲಮ್ ಬರಲ್ಲ, ಸೂಪರ್ ಆಗೈತೆ ಗಾಡಿ. ಎಲ್ಲರೂ ಈ ಮಹೇಂದ್ರ ಗಾಡಿಗೆ ಲೈಕ್ ಮಾಡ್ರಿ, ಸೂಪರ್ ಗಾಡಿ, ಬೇರೆ ಗಾಡಿ ಕೈ ಹಾಕಬೇಡ್ರಿ, ಸೂಪರ್ ಗಾಡಿ. ನಮಸ್ಕಾರ, ತಗೊಳ್ರಿ.